ನಮಸ್ಕಾರ ವೀಕ್ಷಕರೇ, ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಡಬಲ್ ಬೀನ್ಸ್ ಬೀಜದ ಗಸಿ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತೇನೆ. ಈ ಬೀಜಕ್ಕೆ ಬಟರ್ ಬೀನ್ಸ್, ಪಾಪಡಿ ವಾಲ್, ಹುಣ್ಣಲ್ಲಿಕಾಯಿ, ಸ್ಪೆಷಲ್ ವಾಲ್ ಅಂತ ಕೂಡ ಕರೀತಾರೆ. ಈ ಬೀಜ ಕಿರಣಿ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತದೆ. ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಡಬಲ್ ಬೀನ್ಸ್ ಬೀಜವನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿಟ್ಟ ಡಬಲ್ ಬೀನ್ಸ್ ಬೀಜ, 3 ಆಲೂಗಡ್ಡೆಯ ಮೀಡಿಯಂ ಸೈಜ್ ಹೋಳುಗಳು, 1 ದೊಡ್ಡ ಕಪ್ ತೆಂಗಿನ ತುರಿ, 7 ರಿಂದ 8 ಹುರಿದ ಒಣಮೆಣಸಿನಕಾಯಿ, 1 ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಮುದ್ದೆ ಅಂಟು ಇಂಗು, ಸ್ವಲ್ಪ ತೆಂಗಿನ ಎಣ್ಣೆ. ಒಂದು ಕುಕ್ಕರ್ನಲ್ಲಿ ನೆನೆ ಹಾಕಿದ ಡಬಲ್ ಬೀನ್ಸ್ ಬೀಜವನ್ನು ಮತ್ತು ಆಲೂಗಡ್ಡೆಯ ಹೋಳುಗಳನ್ನು ಒಟ್ಟಿಗೆ ಹಾಕಿ ಆಲೂಗಡ್ಡೆ ಮುಳುಗುವವರೆಗೆ ನೀರನ್ನು ಹಾಕಬೇಕು. ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರಿಗೆ 4 ವಿಸಿಲ್ ಬರುವವರೆಗೆ ಬೇಯಿಸಬೇಕು. ತೆಂಗಿನ ತುರಿ, ಹುರಿದ ಮೆಣಸು, ಹುಳಿಯನ್ನು ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆಯನ್ನು ತಯಾರಿಸಿಕೊಳ್ಬೇಕು. ಬೀಜ ಬೆಂದಿದೆ ಎಂದು ಈ ರೀತಿ ಚೆಕ್ ಮಾಡಿಕೊಂಡು ನಂತರ ದೊಡ್ಡ ತೋಪಿನಲ್ಲಿ ಹಾಕಿ ಅದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಿ ನಿಮಗೆ ಬೇಕಾಗಿರುವ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಬರಿಸಬೇಕು. ಚೆನ್ನಾಗಿ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಅಂಟು ಹಿಂಗನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಆ ಹಿಂಗಿನ ನೀರನ್ನು ಪದಾರ್ಥಕ್ಕೆ ಹಾಕಬೇಕು. ಕೊನೆಯದಾಗಿ ತೆಂಗಿನ ಎಣ್ಣೆಯನ್ನು ಸೇರಿಸಿ 10 ನಿಮಿಷಗಳ ಕಾಲ ಮುಚ್ಚಿಡಬೇಕು. ಇದಕ್ಕೆ ಯಾವುದೇ ಒಗ್ಗರಣೆಯ ಅವಶ್ಯಕತೆ ಇಲ್ಲ. ಈಗ ರುಚಿಯಾದ ಡಬಲ್ ಬೀನ್ಸ್ ಗಸಿಯು ರೆಡಿಯಾಗಿದೆ. ಧನ್ಯವಾದಗಳು.